ಇದ್ದಾರೆ ಸರ್. ಅವರು ಇಳಿಸಿದ್ದಾರೆ, ಬಟ್ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ವ್ಯಾಪಾರ ಏನಾದರೂ ನೋಡಿ, ಅವರ ಉದ್ದೇಶ ಏನಿದೆ ಗೊತ್ತಿಲ್ಲ, ಆದರೆ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ. ಹೆಚ್ಚಿನ ಅಧಿಕ ಸಂಖ್ಯೆಯೇ ಇದೆ. ಅದರಿಂದ ಅದು ನಮ್ಗೆ ಯಾವುದೇ ರೀತಿ ಅದರಿಂದ ಪ್ರಭಾವ ಬೀರೋದಿಲ್ಲ. ಅವ್ರ ಮಧ್ಯದಲ್ಲಿ ಏನಾದರೂ ಆಗ್ತಾಯಿದೆಯೋ ಗೊತ್ತಿಲ್ಲ, JDS BJP ಮಧ್ಯದಲ್ಲಿ. ಅಲ್ಲ, ಕೊನೆ ಕ್ಷಣದಲ್ಲಿ ಏನು ಸರ್ ತಂತ್ರ ಅಂತ ಅವ್ರದ್ದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಮೂರು ಜನ ಗೆಲ್ಲಿಸೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ, ಖಂಡಿತ ಆಗುತ್ತದೆ. ಅಲ್ಲ, ಬಜೆಟ್ದು ಏನು ಸರ್ ನಿರೀಕ್ಷೆ ಮಾಡ್ಬೋದು? ಬಜೆಟ್ ನೋಡಿ, ನಿರೀಕ್ಷೆ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ರೀತಿಯ ಅನುಭವ ಇದೆ ಮತ್ತು ಎಲ್ಲರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ರಾಜ್ಯಕ್ಕೆ ಒಂದು ಒಳ್ಳೆಯ ಆಯವ್ಯಯ ನೀಡ್ತಾರೆ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ಎಲ್ಲ ಇಲಾಖೆಗೂ ಪ್ರಾಮುಖ್ಯತೆ ಇದ್ದೇ ಇರ್ತದೆ. ನಮ್ಮ ಇಲಾಖೆಯೂ ಬೇಡಿಕೆಗಳು ಇಟ್ಟಿದ್ದೀರಿ. ಹಾಗೆ ಅದನ್ನು ನೋಡ್ಕೊಂಡು ಮುಖ್ಯಮಂತ್ರಿಗಳು ಆದ್ಯತೆ ಮೇಲೆ ಖಂಡಿತ ನ್ಯಾಯ ಎಲ್ಲರೂ ಕೊಡಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. BJP ಅವರು ಹೇಳ್ತಾರೆ ಗ್ಯಾರಂಟಿಗಳು ಹೊರೆ ಅಂತ, ಆದರೆ ಮುಖ್ಯಮಂತ್ರಿಗಳು ಇವತ್ತು ಅತಿ ದೊಡ್ಡ ಗಾತ್ರದ ಬಜೆಟ್ ಮಂಡನೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸುಮಾರು 14 ಬಜೆಟ್ಗಳು ಮಂಡನೆ ಮಾಡಿದ್ದಾರೆ, ಅನುಭವ ಇರುವಂಥವ್ರು. ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವತ್ತೂ ಕೂಡ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಅವರು ತೊಗೊಂಡು ಹೋಗಿರತಕ್ಕಂಥ ಒಂದು ಇತಿಹಾಸವೂ ಇದೆ. ಅದರಿಂದ ಯಾರು ಏನೇ ಹೇಳಿದ್ರೂ ಸಂಶಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಇವತ್ತು ರಾಜ್ಯಕ್ಕೆ ಒಂದು ಅಭಿವೃದ್ಧಿ ಪರ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಒಂದು ಆಯವ್ಯಯ ಮಂಡಿಸ್ತಾರೆ ಅಂತ ನನಗೆ 100ಕ್ಕೆ 100 ಹೇಳ್ಬೋದು. ಥ್ಯಾಂಕ್ ಯು.